ಬಿಡಿಎ ಓಪನ್ ಹೌಸ್ ಮೀಟಿಂಗ್ ಯೂಸ್ಲೆಸ್ ಆಗಿದೆ. ಬಿಡಿಎಯಿಂದ ಸದ್ಯ ಜನಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ. ಜನರ ಜೀವನದ ಜೊತೆ ಬಿಡಿಎ ಚೆಲ್ಲಾಟವಾಡ್ತಿದ್ಯಾ? ಎಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಹೇಳೋರಿಲ್ಲ ಕೇಳೋರಿಲ್ಲ ಜನಸಾಮಾನ್ಯರ ಗೋಳು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಇದೆಯಲ್ಲ, ಇದರಿಂದ ದಿನನಿತ್ಯ ಜನಸಾಮಾನ್ಯರು ನೊಂದು ಪರದಾಡ್ತಾ ಇದ್ದಾರೆ. ಹಾಗಾದ್ರೆ ಬಿಡಿಎಲಿ ಜನಸಾಮಾನ್ಯರ ಸಮಸ್ಯೆ ಆಲಿಸೋರು ಯಾರು ಇಲ್ವಾ ಅನ್ನೋ ಪ್ರಶ್ನೆ ಸದ್ಯ ಕಾಡ್ತಾ ಇರುವಂತದ್ದು. ಇಲ್ಲಿ ಪ್ರತಿ ಗುರುವಾರ ಅಂದ್ರೆ ವಾರಕ್ಕೊಮ್ಮೆ ಜನಸಂಪರ್ಕ ಸಭೆ ನಡೆಯುತ್ತೆ. ಆದ್ರೆ ಇದೇ ಮೀಟಿಂಗ್ ನಲ್ಲಿ ಸಾರ್ವಜನಿಕರು ನೊಂದು ಬೇಸತ್ತು ಹೋಗ್ತಿದ್ದಾರೆ. ಯಾಕಂತಂದ್ರೆ ಪ್ರತಿ ವಾರ ಬಿಡಿಎಗೆ ಅಲದಾಡಿ ಮತ್ತಷ್ಟು ಕುಗ್ಗು ಹೋಗಿದ್ದಾರೆ ಜನಸಾಮಾನ್ಯರು. ಜೊತೆಗೆ 10 ರಿಂದ 20 ವರ್ಷಗಳಿಂದ ಅಲದಾಡಿ ನಮಗೆ ವಯಸ್ಸಾಗಿ ಕಾಯಿಲೆಗಳು ಬಂದಿದೆ ಹೊರತು ಈ ಬಿಡಿಎ ಸ್ವಲ್ಪನೂ ಬದಲಾಗಿಲ್ಲ ಅನ್ನೋ ಆರೋಪ ಈಗ ಕೇಳ್ಬರ್ತಾ ಇರೋದು. ಹಾಗೇನೆ ಇಲ್ಲಿ ಫೋನ್ ಮಾಡಿ ಮೀಟಿಂಗ್ಗೆ ಕರೆಸಿ ಬಿಡಿಎಗೆ ಬಂದ ಮೇಲೆ ಟೋಕನ್ ಕೊಟ್ಟು ವೇಟ್ ಮಾಡಿಸ್ತಾರೆ. ಇನ್ನು ಮೀಟಿಂಗ್ ಇದ್ದಕ್ಕಿದ್ದಂತೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಜನರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಮೀಟಿಂಗ್ ರದ್ದಾದ್ರೂ ಕೂಡ ಅಲ್ಲೇ ಕುಳಿತು ಕಾಯ್ತಾ ಇರ್ತಾರೆ. ಆದ್ರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್. ಇನ್ನು ಕಾದು ಕಾದು ಕುಳಿತಿರುವ ಬಡಜೀವಿಗಳು ಇಲ್ಲಿ ಬಿಡಿಎಲಿ ಕೆಲಸ ಆಗ್ಬೇಕಂದ್ರೆ ಅಧಿಕಾರಿಗಳು ಮುಲಾಜಿಲ್ದೆ ಲಕ್ಷ ಲಕ್ಷ ಹಣಕ್ಕೆ ಬೇಡಿಕೆ ಇಡ್ತಿದ್ದಾರೆ ಎನ್ನುವಂತಹ ಆರೋಪವನ್ನ ಕೂಡ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಬಿಡಿಎ ಜನರ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ಯಾ, ಇಲ್ಲ ಸರ್ಕಾರದ ಜೊತೆ ಚೆಲ್ಲಾಟವಾಡ್ತಿದ್ಯಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಪ್ರತಿ ಮೀಟಿಂಗಿಗೆ ಬರ್ತೀವಿ, ಆದ್ರೆ ಇಲ್ಲಿ ಯಾವುದೇ ಕೆಲಸಗಳು ನಡೆಯುತ್ತಿಲ್ಲ. ನಮ್ಮ ಸಮಯ ವೇಸ್ಟ್ ಮಾಡ್ತಿದ್ದಾರೆ ಅಧಿಕಾರಿಗಳು. ಅಂದ್ರೆ ವಾರಕ್ಕೊಂದ್ಸಲ ಮೀಟಿಂಗ್ ಮಾಡ್ತಿದ್ದೇವೆ ಅಂತ ತೋರಿಸೋದಕ್ಕೋಸ್ಕರ ಮಾತ್ರ ಮೀಟಿಂಗ್ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗೆಯೇ ಇಂದಿನ ಜನಸಂಪರ್ಕ ಸಭೆಯಲ್ಲಿ ಏನ್ ನಡೀತು ಅಂತ ಹೇಳಿದ್ರೆ, ಒಂದು 50 ರಿಂದ 60 ಜನ ಸಾರ್ವಜನಿಕರು ಅಂದ್ರೆ ಜನಸಾಮಾನ್ಯರು ಸಮಸ್ಯೆಯಲ್ಲಿರುವಂತಹ ಜನರು ಬಂದು ಸೇರ್ಕೊಂಡಿದ್ರು. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮಧ್ಯಾಹ್ನ 1 ಗಂಟೆಯಿಂದ ಇಲ್ಲಿ ಸಾರ್ವಜನಿಕರು ಬರ್ತಾ ಇದ್ರು, ಟೋಕನ್ ಕೊಡ್ತಾ ಇದ್ರು. ಇನ್ನೇನು ಸಭೆ ನಡೆಯಬೇಕು ಅಂತ ಹೇಳ್ಬೇಕಾದ್ರೆ ಬಿಡಿ ಅಧ್ಯಕ್ಷರಾದಂತಹ ಎನ್.ಎ. ಹ್ಯಾರಿಸ್ ಅವರು ಬರ್ತಾರೆ. ಅಂದ್ರೆ ಜನರ ಕುಂದುಕೊರತೆಗಳನ್ನು ಆಲಿಸೋದಕ್ಕಂತಲ್ಲ, ಜೂನ್ 27ಕ್ಕೆ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡ್ತಾರೆ. ಸೊ ಇದರ ಪರವಾಗಿ ಇಲ್ಲಿ ಸೇರಿರುವಂತಹ ಸಾರ್ವಜನಿಕರನ್ನ ಇನ್ವೈಟ್ ಮಾಡಕ್ಕೆ ಬಂದಿದ್ರು. ಇನ್ನೇನು ಮೀಟಿಂಗ್ ಸ್ಟಾರ್ಟ್ ಆಯ್ತು, ಎಲ್ಲರೂ ಕ್ಯೂ ಅಲ್ಲಿ ಬರೋದಕ್ಕೆ ನಿಂತಿದ್ರು. ಅಷ್ಟರಲ್ಲಿ ಎನ್.ಎ. ಹ್ಯಾರಿಸ್ ಅವರು ಬಂದು ತಮ್ಮ 2 ಮಾತುಗಳನ್ನ ಆಡ್ತಾರೆ. ಆವಾಗ ಇಲ್ಲಿನ ಸಾರ್ವಜನಿಕರನ್ನ ಕೂರಿಸ್ತಾರೆ. ಇರಿ 2 ನಿಮಿಷ ಮೀಟಿಂಗ್ ಆಗತ್ತೆ, ಆಮೇಲೆ ಮೀಟಿಂಗ್ಗೆ ಹೋಗಿ ಅಂತ. ಇನ್ನೇನು ಎನ್.ಎ. ಹ್ಯಾರಿಸ್ ಅವರು ಮೀಟಿಂಗ್ ಮುಗಿಸ್ತಿದ್ದಂತೆ ಇಲ್ಲಿರುವ ಎಲ್ಲಾ ಸಭೆಗಳು ಕ್ಯಾನ್ಸಲ್ ಆಯ್ತು, ಪೋಸ್ಟ್ಪೋನ್ ಆಯ್ತು ಸಭೆ. ಇವತ್ತು ಎಲ್ಲಾ ಮೀಟಿಂಗ್, ಯಾವ ಮೀಟಿಂಗ್ ಕೂಡ ಇಲ್ಲಿ ನಡೆಯಲ್ಲ, ಸಭೆ ಪೋಸ್ಟ್ಪೋನ್ ಆಯ್ತು. ಅವಾಗ ಇಲ್ಲಿ ಬಂದಿರುವಂತಹ 50 ರಿಂದ 60 ಜನ ಏನಿದ್ದಾರೆ ಅದರಲ್ಲಿ ವೃದ್ಧರು ಕೂಡ ಇದ್ರು. ಹಾರ್ಟ್ ಪೇಷಂಟ್ಗಳು, ನಾವು ಡೈರೆಕ್ಟ್ ಹಾಸ್ಪಿಟಲಿಂದ ಇಲ್ಲಿ ಬಂದಿದ್ದೀವಿ, ನಮ್ಮ ಸಮಸ್ಯೆ ಎಷ್ಟೋ ವರ್ಷಗಳಿಂದ ಓಡಾಡ್ತಾ ಇದ್ದೀವಿ, ನಮ್ಮ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗ್ತಿಲ್ಲ, ಇವತ್ತು ಡೇಟ್ ಕೊಟ್ಟಿದ್ರು ಅದಕ್ಕೆ ಇವತ್ತು ಬಂದಿದ್ದೀವಿ, ಈಗ ಸಡನ್ ಆಗಿ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರೆ ನಾವೇನ್ ಮಾಡಬೇಕು? ಅಧ್ಯಕ್ಷರೇ ಬಂದಿದ್ದಾರೆ, ಅಧ್ಯಕ್ಷರೇ ಬಂದು ಹೋದಾಗ ಈ ರೀತಿ ಮಾಡಿದ್ರೆ ನಮಗೆ ಪರಿಹಾರ ಹೇಗೆ ಕೊಡ್ತಾರೆ? ಮತ್ತೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಬಂದು ಅಧಿಕಾರಿಗಳ ಹತ್ರ ಮಾತನಾಡಬೇಕಾದ್ರೆ ಅಧಿಕಾರಿಗಳು ಓಪನ್ ಆಗಿ ಹೇಳ್ತಾರಂತೆ, ಅಂದ್ರೆ ಒಂಚೂರು ಮುಜುಗರ ಇಲ್ಲದೆ ಹೇಳ್ತಾರಂತೆ, 1 ಲಕ್ಷ ಕೊಡಿ, 2 ಲಕ್ಷ ಕೊಡಿ, ನಿಮ್ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ. ಇವೆಲ್ಲ ಇಲ್ಲಿನ ಅಧ್ಯಕ್ಷರ ಗಮನದಲ್ಲಿ ಇದೆಯಾ? ಅಥವಾ ಅಧಿಕಾರಿಗಳಿಗೆ ಸಂಬಳದ ಕೊರತೆ ಇದೆಯಾ? ಸಂಬಳದ ಕೊರತೆ ಇದ್ದು ಈ ತರ ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಲಂಚ ಕೊಡೋಕ್ ಸಾಧ್ಯ ಇಲ್ಲ, ಇಲ್ಲಿ ನಮ್ಮ ಕೈಲಿ ದುಡ್ಡು ಕೊಡೋಕ್ ಸಾಧ್ಯ ಇಲ್ಲ ಎನ್ನುವಂತಹವರ ಎಲ್ಲಾ ಫೈಲ್ಗಳು ಇಲ್ಲಿ ಪೆಂಡಿಂಗ್ ಆಗಿ ಉಳಿದಿದೆ. ಹಾಗಾದ್ರೆ ಅವ್ರಿಗೆ ನ್ಯಾಯ ಯಾವಾಗ ಸಿಗುತ್ತೆ? ಇದೆಲ್ಲ ನಮ್ಮ ಬಿಡಿ ಅಧ್ಯಕ್ಷರ ಗಮನದಲ್ಲಿದೆಯಾ ಅಥವಾ ಸರ್ಕಾರದ ಗಮನದಲ್ಲಿದೆಯಾ? ಇಲ್ಲಿ ಬರುವಂತಹ ಸಾರ್ವಜನಿಕರ ಕುಂದು ಕೊರತೆಗಳಂದ್ರೆ ನೀವು ಏನಿವಾಗ ಸಭೆ ಮಾಡ್ತಿದ್ದಾರೆ ಓಪನ್ ಹೌಸ್ ಮೀಟಿಂಗ್, ಇಲ್ಲಿ ನಿಜವಾಗ್ಲೂ ಇವರಿಗೆ ಸ್ಪಂದನೆ ಸಿಗ್ತಿಲ್ಲ, ಪರಿಹಾರ ಸಿಗ್ತಿಲ್ಲ ಅಂತ ಹೇಳಿದ್ರೆ ಈ ವಾರಕ್ಕೊಂದ್ಸಲ ಮಾಡುವಂತಹ ಮೀಟಿಂಗ್ ಕೂಡ ವ್ಯರ್ಥನೆ ಆಗಿರುತ್ತೆ.